ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾನೂನು ಪದವೀಧರರಿಗೆ ಸ್ಕಾಲರ್‌ಶಿಪ್‌ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಸ್ಟೈಪೆಂಡ್ ಟು ಲಾ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಕಾನೂನು ಪದವಿ ಅಂದರೆ ಲಾ ಕೋರ್ಸ್ ಯಾರು ಮುಗಿಸಿರ್ತಾರೆ ಅವರಿಗೆ ಈ ಒಂದು ಸ್ಟೈಪೆಂಡ್ ರೂಪದಲ್ಲಿ ಸ್ಕಾಲರ್‌ಶಿಪ್ಪನ್ನು ಕೊಡಲಾಗ್ತಾಯಿದೆ. ಅದಕ್ಕೋಸ್ಕರ ನೋಂದಣಿಯನ್ನು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೀಡ್ತಾ ಇರುವಂಥದ್ದು. ಇದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಇದಕ್ಕೆ ಕಾನೂನು ಪದವಿ ಮುಗಿದವರು ಅಂದರೆ ಲಾ ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಲಾ ಪ್ರೆಸೆಂಟಾಗಿ ನಡೀತಾ ಇತ್ತು, ನಿಮಗೆ ರನ್ನಿಂಗ್ ಇತ್ತು ಅಂದರೆ ಅಪಿಯರ್ ನಿಮಗೆ ಅದು ಬರೋದಿಲ್ಲ. ಲಾ ಮುಗಿದವರಿಗೆ ಮಾತ್ರ ಈ ಒಂದು ಶಿಷ್ಯವೇತನ ಸ್ಟೈಪೆಂಡನ್ನು ಕೊಡಲಾಗ್ತಾಯಿದೆ. 3 ವರ್ಷ ಅಥವಾ 5 ವರ್ಷದ ಲಾ ಏನಿರ್ತಲ್ಲ, ಅಂದರೆ ಎನಿ ಸ್ಟೇಟು, ನೀವು ಕೇವಲ ಕರ್ನಾಟಕದಲ್ಲೆಲ್ಲ ಬೇರೆ ಒಂದು ಸ್ಟೇಟಲ್ಲಿ ಕೂಡ ಲಾ ಮುಗಿದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇದೇ ವರ್ಷ ಅಥವಾ ಹೋದ ವರ್ಷ ಮುಗಿದವರಿಗೆ ಈ ಒಂದು ಸ್ಕಾಲರ್‌ಶಿಪ್ ಅರ್ಜಿ ಹಾಕೋಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 3 ವರ್ಷ ಅಥವಾ 5 ವರ್ಷದ ಒಂದು ಲಾ ಕೋರ್ಸನ್ನು ಮುಗಿದವರು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಓದಿರೋರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಎನಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಅವರ ಒಂದು ಫ್ಯಾಮಿಲಿ ಇನ್ಕಮು 2 ಲಕ್ಷಕ್ಕಿಂತ ಒಳಗಿರ್ಬೇಕಂತ ಕೊಟ್ಟಿದ್ದಾರೆ. ಈ ಒಂದು ಅರ್ಜಿ ಸಲ್ಲಿಸುವ ಒಂದು ಅಭ್ಯರ್ಥಿಗಳು 2 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಕಡಿಮೆ ಇದ್ದವರು ಮಾತ್ರ ಸಲ್ಲಿಸೋಕ್ಕೆ ಸಾಧ್ಯ, ಮತ್ತು ಮ್ಯಾಕ್ಸಿಮಮ್ 40 ವರ್ಷ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 40 ಏಜು ಬಿಲೋ ಇದ್ದವರು ಸಲ್ಲಿಸ್ಬೋದು. ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗಲಿದೆ. ಕನ್ನಡದವರಿಗೆ ಅಷ್ಟೇ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ. ಮತ್ತು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಲಾ ಮುಗಿದ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ, ಈ ಒಂದು ಲಾ ಕೋರ್ಸು, ಮತ್ತು ಆನ್ಲೈನ್ ಅಪ್ಲಿಕೇಶನು, ಮತ್ತು ಸ್ಕೆಡ್ಯೂಲ್ ಕ್ಯಾಸ್ಟು, ಸ್ಕೆಡ್ಯೂಲ್ ಟ್ರೈಬ್ ಅಂತ ಬರುತ್ತೆ. ಅಂದರೆ SC ST ವಿದ್ಯಾರ್ಥಿಗಳು ಇದಕ್ಕೆ ಇಬ್ಬರೂ ಸಲ್ಲಿಸ್ಬೋದು. ಅಂದರೆ SC ಮತ್ತು ST ವಿದ್ಯಾರ್ಥಿಗಳು, ಎರಡೂ ಸಮುದಾಯದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಕರ್ನಾಟಕದ ನಿವಾಸಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಬೇಕಾಗುವಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ಮೊದಲನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಲಾ ಡಿಗ್ರಿ ಸರ್ಟಿಫಿಕೇಟು, ಜೊತೆಗೆ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕೇ ಬೇಕು. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ನೋಂದಣಿಯನ್ನು ಮಾಡ್ಕೋಬೋದು. ಸ್ಟೈಫಂಡ್ ಫಾರ್ ದ ಲಾ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸ್ಟೈಫಂಡ್ಗೆ, ಶಿಷ್ಯ ವೇತನಕ್ಕೆ ಲಾ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಬಟ್ ಇದಕ್ಕೆ ಎಷ್ಟು ಅಮೌಂಟ್ ಅಂತ ನಿಗದಿ ಅಂತ ಇವರು ವೆಬ್ಸೈಟ್ನಲ್ಲಿ ಶೋ ಮಾಡಿಲ್ಲ ಸ್ನೇಹಿತರೆ. ಈ ಒಂದು ಲಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ಗೆ ಎಷ್ಟು ಕೊಡ್ತಾರೆ ಅಂತ ಕೊಟ್ಟಿಲ್ಲ. ಸೊ ಅದನ್ನು ಎಲಿಜಿಬಲ್ ಸೆಲೆಕ್ಟ್ ಆದ ನಂತರ ನಿಮಗೆ ಅಪ್ಡೇಟ್ ಬರ್ಬೋದು. ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ತೇನೆ. ನೀವು ಕೂಡ ಇದೇ ವರ್ಷ ಅಥವಾ ಕಳೆದ ವರ್ಷ ಲಾ ಮುಗಿದಿದ್ದರೆ ನಿಮ್ಮದು, ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು SC ST ಅವರಾಗಿದ್ದರೆ ಮಾತ್ರ ಇದಕ್ಕೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 4 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅಪ್ಲಿಕೇಶನ್ ಹಾಕಬೇಕು ನೀವು. ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದವರಿಗೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಿಮಗೆ ಕನ್ಫರ್ಮೇಷನ್ ಅಂದರೆ ಡಿಪಾರ್ಟ್ಮೆಂಟಿಂದ ಕನ್ಫರ್ಮೇಷನ್ ಮಾಡ್ತಾರೆ, ಅಂದರೆ ಅಪ್ರೂವಲ್ ಸೆಲೆಕ್ಷನ್ ಮಾಡ್ತಾರೆ. ಅದಾದ ನಂತರ ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ ನೋಡಿಗೇಸಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನೋಡಿ ವೆರಿಫಿಕೇಷನ್ ಮಾಡ್ತಾರೆ. ಅದಾದ ನಂತರ ಅಲಾಟ್ಮೆಂಟ್ ಅಂದರೆ ಅಪ್ರೂವಲ್ನ ಮಾಡಿನ ಕೊಡ್ತಾರೆ. ಒಟ್ಟು 4 ರೀತಿ ಸ್ಟೆಪ್ಗಳು ಇರ್ತವೆ. ಸ್ನೇಹಿತರೆ, ಅಮೌಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆವಾಗಲೇ ನಾನು ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. 5,000 ರೂಪಾಯಿ ನಿಮಗೆ ಸ್ಟೈಪಂಡನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ಸಕ್ಸಸ್ಫುಲ್ಲಿ ಸ್ಪಾಟ್ ವೆರಿಫಿಕೇಷನ್ ಆ್ಯಂಡ್ ಮಂತ್ಲಿ ಸ್ಟೈಪಂಡ್ 5,000 ಗಿವೆನ್ ಫಾರ್ ದ ಪೀರಿಯಡ್ ಆಫ್ 4 years. ಸ್ಟೈಪಂಡ್ ವಿಲ್ ಬಿ ಕ್ರೆಡಿಟೆಡ್ ಇನ್ ದ ಅಕೌಂಟ್ ಆಫ್ ದ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ. ಪ್ರೆಸೆಂಟಾಗಿ ಲಾ ಓದ್ತಾ ಇರೋರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಲಾಟ್ಮೆಂಟ್ ಅಂತ. ಲಾ ಮುಗಿದವರು ಹಾಕ್ಬೋದು, 1 ಟೈಮ್ ಮಾತ್ರ ಕೊಡ್ತಾರೆ. ಲಾ ಪ್ರೆಸೆಂಟ್ ನಡೀತಾ ಇತ್ತು ಅಂದರೆ 3 ವರ್ಷ ಅಥವಾ 4 ವರ್ಷದ ಏನು ಲಾ ಕೋರ್ಸ್ ಇರುತ್ತೆ, ಆ ಕೋರ್ಸ್ ಮುಗಿಯೋವರೆಗೂ ಮಂತ್ಲಿ ನಿಮಗೆ 5,000 ರೂಪಾಯಿನ ಈ ಒಂದು ಸ್ಟೈಫಂಡನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 5,000 ರೂಪಾಯಿ ನಿಮಗೆ ಸ್ಟೈಫಂಡನ್ನು ಸಿಗುತ್ತೆ. ಆವಾಗಲೇ ನಾವು ಲಾ ಮುಗಿದರೆ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀವಿ.
ಸೊ ಇದು ರನ್ನಿಂಗ್ ಇರೋರಿಗೆ ಕೂಡ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪದವಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ತಿಂಗಳ ನಿಮಗೆ 5,000 ರೂಪಾಯಿ ಸ್ಟೈಪಂಡನ್ನು ಕೊಡಲಾಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕಾನೂನು ಪದವೀಧರರಿಗೆ ಸ್ಟೈಪಂಡ್ ಕೊಡೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಯಾವ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ. ನಿಮಗೂ ಕೂಡ ಉಪಯುಕ್ತ ಆಗ್ಬೋದು. ನೀವು ಕೂಡ ಈ ಒಂದು ಕಾನೂನು ಪದವೀಧರರಾಗಿದ್ದರೆ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ರೀತಿ ನೀವು ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಒಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆ ಈ ಒಂದು ಅಪ್ಲಿಕೇಶನ್ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.